ಇವತ್ತು BJPಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮನವಿ ಇದೆ, ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡೋಕ್ಕೆ ಹೋಗಬೇಡಿ, ಟ್ರಂಪ್ ಯಾತ್ರೆ ಮಾಡಿರಿ. ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕ್ಕೊಂಡು ಟ್ರಂಪ್ ಏನು ಹೇಳ್ತಾರೆ ಅದೇ ನಿಮ್ಮ ಸರ್ಕಾರ ಕೇಳ್ತಕ್ಕಂಥದ್ದು. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನು ಕೇಳ್ತಾ ಇದ್ದಾರೆ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಇದೆ. ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ, ಟ್ರಂಪ್ ಯಾತ್ರೆ ಮಾಡಿರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾಕೆ ಆಗಬಾರ್ದಾಗಿತ್ತು? ಇಡೀ ದೇಶದ ಮನಸ್ಥಿತಿ ಹಂಗೆ ಇತ್ತು, ಪ್ರತಿಯೊಬ್ಬರು ಅದೇ ರೀತಿಯಾಗಿ ಮಾತನಾಡಿದ್ರು. ನೀವು ಕೂಡ ಮಾಧ್ಯಮದವರು ಕೂಡ ಎಲ್ಲರೂ ಅದೇ ರೀತಿ ಇನ್ಕ್ಲೈಂಡ್ ಇತ್ತಲ್ಲ. ಆನ್ ವಾಟ್ ಬೇಸಿಸ್ ವೈ ಸೀಸ್ ಫೈರ್ ಹ್ಯಾಪೆಂಡ್? ಏನು ರೀಸನ್ ಏನು? ಯಾಕೆ ಸೀಸ್ ಫೈರ್ ಆಯಿತು? ಅದಕ್ಕೆ ಉತ್ತರ ಬೇಕಲ್ವಾ? I'll speak later on. So we want to know on what basis we have agreed for ceasefire. Ceasefire is been agreed only because of the mediation of Mr. Trump, where Trump is emphasizing and telling all the 3 times, 12th, 13th and 14th, even yesterday and day before yesterday when he was there in Saudi Arabia, he was addressing very casually, saying that folks, I called both the folks and said them, hey look, don't my dear friends, ನೀವು ಯಾರು ಫೈಟ್ ಮಾಡಕ್ಕೆ ಹೋಗಬೇಡಿ, ಡೋಂಟ್ ಫೈಟ್, so that we can do more trade. It is a shame on our country. Even for that also we are not replying to it. I want Mr. Modi Sahab, because he claims him to be is a very close friend of Mr. Modi. Today ಎಲ್ಲರಿಗಿಂತ ಜಾಸ್ತಿ IMF ಫಂಡಿಂಗ್ ಆಯಿತು. IMF ಫಂಡಿಂಗ್ನಲ್ಲಿ 190 ದೇಶಗಳಿದ್ದಾವೆ. 190 ದೇಶದಲ್ಲಿ ನಾವೊಂದು ಆಬ್ಸ್ಟೇನ್ ಆಗೋದು ಬಿಟ್ಟರೆ ಪ್ರತಿಯೊಂದು ದೇಶ ಅದನ್ನು ಬಿಲ್ ಪಾಸ್ ಮಾಡ್ತು. ಆ ದುಡ್ಡು ಬಂತು. ಯಾರಿಗೆ ಬಂತು ಆ ದುಡ್ಡು? $2.4 ಬಿಲಿಯನ್ ಕೊಟ್ಟಿರ್ತಕ್ಕಂಥದ್ದು ಯಾರು? ಮೇಜರ್ ವೋಟಿಂಗ್ ಇರ್ತಕ್ಕಂಥದ್ದು ಅಮೇರಿಕ. ನಾವು ನೋಡಿದ್ರೆ ಪ್ರತಿ ಸಲ ಅಮೇರಿಕಾಗೆ ಹೋಗಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ, ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು? ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು? ಇವತ್ತು ನಮಗೆ ಅಮೇರಿಕದಿಂದ ಯಾವ ರೀತಿ ಸಪೋರ್ಟ್ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಬಾಮಾ ಅವರು, ಬೇಕಾದ್ರೆ ಹಳೆ ಕ್ಲಿಪ್ ತೊಗೊಂಡು ನೋಡ್ರಿ, ಯಾವ ರೀತಿ ಮಾತನಾಡಿದ್ರು. ಇದೇ ಟೆರರ್ ಅಟ್ಯಾಕ್ ನಮ್ಮೇಲೆ ಆದಾಗ ಯಾವ ರೀತಿ ಒಬಾಮಾ ಅವರು ಮಾತನಾಡಿದ್ರು, ಈಗ ಟ್ರಂಪ್ ಯಾವ ರೀತಿ ಮಾತನಾಡ್ತಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಈ ವಾರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನು ಪ್ರಿಪರೇಷನ್ ಇದೆ ಮೋದಿ ಸಾಹೇಬರು ನಾವು ದಿನ ನೋಡ್ತಾ ಇದ್ವಿ. ಟಿವಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು, ಇವ್ರ ಜೊತೆ ಮಾತನಾಡಿದ್ರು, ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರಿಪರೇಷನ್ ಮಾಡಿದ್ರು. ನೀವೇ ಎಲ್ಲ ಆರ್ಮಿ ಚೀಫ್ ಜೊತೆ ನೀವೇ ಮಾತನಾಡಿದ್ರಿ. ನೀವು ಯಾವುದೊಬ್ಬ ಪೊಲಿಟಿಕಲ್ ಲೀಡರ್ ಜೊತೆ ನೀವು ಮಾತನಾಡಿಲ್ಲ. ಈ ದೇಶದ ಯಾವುದು ಸೀನಿಯರ್ ವೆಟರನ್ಸ್ ಜೊತೆ ಕೂಡ ನೀವು ಮಾತನಾಡಿಲ್ಲ. ನೀವೇ ಎಲ್ಲ ಆರ್ಮಿ ಚೀಫು, ಮಾರ್ಷಲ್, ಏರ್ ಮಾರ್ಷಲ್ ಜೊತೆ ಮಾತನಾಡ್ಕೊಂಬಿಟ್ಟು ನೀವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿವಿ ಅಂತ ಹೇಳಿದ್ರಿ. ಫ್ರೀ ಹ್ಯಾಂಡ್ ಅವರಿಗೆ ಕೊಟ್ಟಾದ ನಂತರ ಯಾವ ಬೇಸಿಸ್ ಮೇಲೆ ಸೀಸ್ಫೈರ್ ಆಯಿತು? ಏನು ಆರ್ಮಿಯವ್ರ ಒತ್ತಡ ಇತ್ತ ಸೀಸ್ಫೈರ್ ಆಗಬೇಕಂತ? ಯಾರಿಗೋಸ್ಕರ ಸೀಸ್ಫೈರ್ ಆಯ್ತು ಅಂತಕ್ಕಂಥದ್ದನ್ನ ಇದನ್ನ ಜಗತ್ ಜಾಹೀರ್ ಮಾಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಪುನಃ ಮತ್ತೆ ಅವರಿಗೆ ಒತ್ತಡವನ್ನು ಮಾಡ್ತೀವಿ. ನಾವು ಹೇಳ್ತಾ ಇಲ್ಲ, ಅವಾಗೆ ಯುದ್ಧಕ್ಕೆ ಹೋಗ್ಬೇಕಾ ಬೇಡ ಅಂಥೇಳಿ ಒಂದು ಆಲ್ ಪಾರ್ಟಿ ಮೀಟಿಂಗ್ ಡೆಲಿಗೇಷನ್ ಯಾರು ಭಾಗವಹಿಸಬೇಕು? ಯುದ್ಧ ಅವಶ್ಯಕತೆ ಇದೆಯಲ್ಲ ಅಂಥೇಳಿ ಯಾರು ಸ್ಪಷ್ಟೀಕರಣ ಕೊಡಬೇಕು? ಈಗ ಡಿಸಿಷನ್ಗಳು ಸೋಮೋಟೋ ಇವರೇ ತೊಗೊಂಬಿಡೋದು, ವಿಡ್ರಾ ಇವರೇ ಮಾಡೋದು, ಪ್ರಶ್ನೆಗಳು ನಮ್ಮನ್ನೇ ಕೇಳೋದು. ಇಫ್ ಯು ಹ್ಯಾವ್ ಡಿಸೈಡೆಡ್ ಟು ಗೋ ಫಾರ್ ವಾರ್, ಇಫ್ ಯು ಹ್ಯಾವ್ ಡಿಸೈಡೆಡ್, ಹೂ ಹ್ಯಾಸ್ ಡಿಸೈಡೆಡ್? ಎಲ್ಲದಕ್ಕೂ ಮೋದಿ ಸಾಹೇಬ್ರನ್ನ ತೋರಿಸ್ತೀರಿ, ಈಗ ಆರ್ಮಿ ಮೇಲೆ ಹಾಕ್ತೀರಿ. ವಿಡ್ರಾಲ್ ಆದಾಗ ಆರ್ಮಿ, ವಾರಿಗೆ ಹೋಗ್ತಲ್ಲ ಮೋದಿ ಸಾಹೇಬ್ರಾ? What is this whole narration is going to be built up today? If we are gone for war, there is no leadership then? Was the leadership to head this war or not? ನೀವೇ ಕೂತ್ಕೊಂಡೆಲ್ಲ ತೋರಿಸ್ತಾ ಇದ್ರಿ ವಾರ್ ಹೆಂಗೆ ನಡಿಬೇಕು, ಯಾರು ವಾರ್ ಹೆಂಗಿಲ್ಲ ಅಂತ ಹೇಳಿ ನೀವೇ ಭಾಗವಹಿಸಿದ್ರಿ. ಅಂಡರ್ ಹೂಸ್ ಲೀಡರ್ಶಿಪ್ ಯು ಡಿಡ್ ವಾರ್? ಇದರಲ್ಲಿ ಯಾವುದೇ ನೋಡ್ರಿ, ಯೂಶಲಿ ವಾರ್ಗಳಾದಾಗ ಯಾವ ಪೊಲಿಟಿಕಲ್ ಪಾರ್ಟಿಯರಾಗಿರಲಿ ಲೀಡರ್ಗಳಾಗಲಿ ಇನ್ವಾಲ್ವ್ ಆಗಲ್ಲ. ಇಟ್ಸ್ ಎ ಡ್ಯೂಟಿ ಆ್ಯಂಡ್ ದೇ ಆರ್ ದ ಬೆಸ್ಟ್. ಯಾರು ವಾರ್ಫೇರ್ ಮಾಡ್ತಕ್ಕಂಥವ್ರು, ಆರ್ಮಿಯವರಾಗಿರಲಿ, ಮಿಲಿಟ್ರಿಯವರಾಗಿರಲಿ, BSFನವರಾಗಿರಲಿ, ದೇ ಹ್ಯಾವ್ ಗಾಟ್ ದ ಬೆಸ್ಟ್ ನಾಲೆಜ್ ಇದೆ. ಅವರು ಯೂಶಲಿ ಪೊಲಿಟಿಕಲ್ ಏಡ್ಸ್ಗಳು ಇನ್ವಾಲ್ವ್ ಆಗಬಾರ್ದು, ಜಾಸ್ತಿ ಪಬ್ಲಿಸಿಟಿ ಆಗಬಾರ್ದು. ಯೂಶಲಿ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಕೂಡ ಆಗಿದೆ. ಏನು ಸರ್ಜಿಕಲ್ ಸ್ಟ್ರೈಕ್ಗಳು ಆಗಿಲ್ವಾ? ಅವ್ರು ಯಾವತ್ತೂ ಇನ್ವಾಲ್ವ್ ಆಗಿಲ್ಲ, ಪಬ್ಲಿಸಿಟಿ ತೊಗೊಂಡಿಲ್ಲ. ಇದು ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್, ಬಟ್ ಐ ಆಮ್ ಆಸ್ಕಿಂಗ್ ಎ ಕ್ವಶನ್. ವೈ ಫಾರ್ ವಾಟ್ ವಾಸ್ ದ ರೀಸನ್ ಫಾರ್ ದ ಸೀಸ್ ಫೈರ್? ಹೂ ಹ್ಯಾಸ್ ಟು ಆನ್ಸರ್ ಇಟ್ ನೌ? ಹೂ ಹ್ಯಾಸ್ ಟು ಆನ್ಸರ್ ಇಟ್? ಬಿಕಾಸ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದ್ದಾರೆ, ನಾನು ಟ್ರೇಡ್ಗೋಸ್ಕರನೇ ಇಬ್ಬರಿಗೂ ಕನ್ವಿನ್ಸ್ ಮಾಡಿದ್ದೀನಿ, ನಾನು ಟ್ರೇಡ್ ನಿಮ್ಮ ಜೊತೆ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರು ಉತ್ತರ ಕೊಡಬೇಕು? ನರೇಂದ್ರ ಮೋದಿ ಸಾಹೇಬ್ರು ಇನ್ಯಾಕೆ ಉತ್ತರ ಕೊಡ್ತಾ ಇಲ್ಲ? ಆಮೇಲೆ ವಾಟ್ ಇಸ್ ದ ರೀಸನ್ ದಟ್ ಯು ಅಗ್ರೀಡ್ ಫಾರ್ ಸೀಸ್ ಫೈರ್? ಪಾಕಿಸ್ತಾನ ಅವ್ರು ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಯಾರು? ಮೋದಿ ಸಾಹೇಬ್ರು. ನಾವ್ಯಾಕೆ ಒಪ್ಪಬೇಕಾಗಿತ್ತು ಅದಕ್ಕೆ? ನಾವ್ಯಾಕೆ ಒಪ್ಪಬೇಕಾಗಿತ್ತು ಅದಕ್ಕೆ? ಐ ಡೋಂಟ್ ನೋ. ಜನರ ಅಭಿಪ್ರಾಯ ಕೇಳಬೇಕಾಗಿತ್ತು, ಇನ್ನೂ 2-3 ದಿವಸ ಮುಂದೆ ಹೋಗ್ಬೇಕಾಗಿತ್ತು. ಈಗ ಪಾಕಿಸ್ತಾನ ಅವರು
ವಾರ್ ಬೇಡ ಅಂಥೇಳಿ ಮೋದಿ ಸಾಹೇಬರಿಗೆ ಅಥವಾ ನಮ್ಮ ದೇಶದ ಏರ್ ಕಮಾಂಡರ್ ಅವರಿಗೆ ಮಾತನಾಡಿದ, ಮಿಲಿಟರಿ ಆರ್ಮಿ ಕಮಾಂಡರ್ ಅವ್ರಿಗೆ ಮಾತಾಡಿದ್ರು ಅಂತ ಹೇಳ್ತಕ್ಕಂಥ ಮಾತಿದೆ, ನಮಗೆ ಗೊತ್ತಿಲ್ಲ ಅದು. ಅದಾದರೂ ಕೂಡ ಒಂದು ದೇಶದ ವ್ಯವಸ್ಥೆ ಇದೆ, ಮಾಡಬೇಕೋ ಮುಂದೆ ಯುದ್ಧ ಹೋಗಬಾರ್ದು ಏನಿಲ್ಲ ವ್ಯವಸ್ಥೆ, ಇವರೇ ಸುಮೋಟೋ ಡಿಸಿಷನ್ಗಳು ತೊಗೊಳೋದು, ಅದಕ್ಕೆಲ್ಲ ಇಡೀ ಒಂದು ವ್ಯವಸ್ಥೆ ರೆಡಿ ಇರ್ತದೆ. ಆ ವ್ಯವಸ್ಥೆ ಅನುಕೂಲಕವಾಗಿ ಮಾತುಕತೆಗಳನ್ನ ನಡೆಸೋದು. ಎಲ್ಲಿವರೆಗೆ ದಯಮಾಡಿ ಇದು ಮೋದಿ ಸಾಹೇಬರ ಇಶ್ಯೂ ಅಲ್ಲ, ಇದು ಯಾವುದು BJP ಇಶ್ಯೂ ಅಲ್ಲ, ಇದು ದೇಶದ ಇಶ್ಯೂ ಇದೆ. ಈ ದೇಶದ ಇಶ್ಯೂಕ್ಕಾಗಿ ಪ್ರತಿಯೊಬ್ಬರು ಪ್ರಶ್ನೆ ಕೇಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ಅನ್ಸಲ್ವಾ ನಿಮಗೆ? 11 ವರ್ಷದಿಂದ ಇವ್ರದೇ ಕ್ಯಾಮ್ರಾ, ಇವ್ರದೇ TV, ಕೋವಿಡ್ ಇದ್ದಾಗ ಇವರೇ ಕಾಣಿಸ್ಕೊಳ್ತಾರೆ, ವಾರ್ ಬಂದಾಗ ಇವರೇ ಕಾಣಿಸ್ಕೊಳ್ತಾರೆ. ಎಲ್ಲ ವಿಷಯದಲ್ಲಿ ಮೋದಿ ಬಿಟ್ಟರೆ ಬೇರೆ ಇದೆಯಾ ದೇಶದಲ್ಲಿ? ಗ್ರಾಮ ಪಂಚಾಯತಿಯಲ್ಲಿ ನೀರು ಬಂದರೂ ಕೂಡ ಮೋದಿ ಸಾಹೇಬ್ರಿಗೆ ತೋರಿಸ್ತೀರಿ ನೀವು. ಆ ಲೆಕ್ಕಕ್ಕೆ ಇವತ್ತು ಮೋದಿಯವ್ರ ಎಫೆಕ್ಟ್ ಇದೆ. ಮೋದಿಯವ್ರು ಬಿಟ್ಟರೆ ವಾಟ್ ಎಲ್ಸ್ ವಿ ಹ್ಯಾವ್ ಶೋನ್ ಲಾಸ್ಟ್ 11 years? ವಿ ಹ್ಯಾವ್ ನಾಟ್ ಸ್ಪೋಕನ್ ದ ರಿಯಾಲಿಟಿ ಆಫ್ ದಿಸ್ ಕಂಟ್ರಿ. ವಿ ನೆವರ್ ವಾಂಟ್ ಟು ಪೋಸ್ ಎನಿ ರಾಂಗ್ ಕ್ವಶನ್, ರೈಟ್ ಕ್ವಶನ್ಸ್ ಟು ದ ಗೌರ್ಮೆಂಟ್. ಸೊ ಇನ್ ಲಾಸ್ಟ್ 11 years ಎವ್ರಿಥಿಂಗ್ ಆಬ್ಸಲ್ಯೂಟ್ಲಿ ಇಸ್ ಪರ್ಫೆಕ್ಟ್. ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ತಪ್ಪು ಇಲ್ಲ, ಏನೂ ಆಗೇ ಇಲ್ಲ, ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಪರ್ಫೆಕ್ಟ್ ಇದೆ. ಇದೇ ರೀತಿಯಾದಂಥ ಬಿಂಬಿಸ್ತಾನೆ ಹೋಗ್ತಾ ಇದ್ದೀರಿ. ಇವತ್ತು ಯಾವ ವಿಷಯ ಚರ್ಚೆ ಮಾಡೋಣ ಆಯಿತು. ಇವತ್ತು ವೈ ಆರ್ ವಿ ನಾಟ್ ಟಾಕಿಂಗ್ ಅಬೌಟ್ ಸೆಕ್ಯೂರಿಟಿ ಲ್ಯಾಬ್ಸ್? ಇವತ್ತು ವಾರ್ ಮುಗೀತು, ವಾರ್ ಅಂತ ಸೀಸ್ ಫೈರ್ ಆಗಿದೆ. ಇವತ್ತು ಮತ್ತೆ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಕೇಳಬೇಕು? ಇಂಟೆಲಿಜೆನ್ಸ್ನವ್ರ ರಿಪೋರ್ಟ್ ಇದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಸೇಯಿಂಗ್ ದಟ್ ದೇರ್ ಕುಡ್ ಬಿ ಅಟ್ಯಾಕ್ ಆನ್ ದ ಟೂರಿಸ್ಟ್ ಅಂತ ಇದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಮತ್ತು ಇದ್ರ ಬಗ್ಗೆ ಸರ್ಕಾರ ಯಾಕೆ ಸುಮ್ಮನೆ ಕೂತ್ಕೊಂಡಿತ್ತು? ಇದ್ರ ಬಗ್ಗೆ ಯಾರು ಮಾತನಾಡಬೇಕು? ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗಬೇಕು? ಪುಲ್ವಾಮಾ ಅಟ್ಯಾಕ್ ಇದೇ ರೀತಿ ಆಯಿತು. ಏನಿದು ಕೇವಲ ಪಬ್ಲಿಸಿಟಿಗೆ ಮಾಡ್ತಕ್ಕಂಥ ವಾರ, ಏನು ರಾಜಕೀಯಕ್ಕೆ ಮಾಡ್ತಕ್ಕಂಥ ವಾರ? ಯಾತಕ್ಕಾಗಿ ವಾರ ಆಗಿರ್ತಕ್ಕಂಥದ್ದು? ಇದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ. ಇಡೀ ದೇಶದ ಜನತೆಗೆ ಉತ್ತರ ಕೊಡಬೇಕಿದು. ಇಡೀ ದೇಶಕ್ಕೆ ಜನಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಆಗಬೇಕು ವಿನಾ ಹೊರತು ಏನು ಇವ್ರು ತೊಗೊಂಡಿರ್ತಕ್ಕಂಥದ್ದು, ಇವ್ರು ಮಾಡಿರ್ತಕ್ಕಂಥ ನಿರ್ಣಯಗಳಿಗೆಲ್ಲ ಈ ದೇಶದ ಜನ ಒಪ್ಬೇಕಂತ ಏನಿಲ್ಲಲ್ಲ ಸರ್. ಈ ರೀತಿಯಾದ ಘಟನೆಗಳಾದಂಥ ಸಂದರ್ಭದಲ್ಲಿ, ವಾಜಪೇಯಿ ಅವರ ಸಂದರ್ಭದಲ್ಲಿ ಅಥವಾ ಇಂದಿರಾ ಗಾಂಧಿ ಅವರ ಟೈಮಲ್ಲಿ ಮೀಡಿಯೇಷನ್ ಅಂತೇಳಿ ಈಲ್ಡ್ ಆಗಿರಲಿಲ್ಲ ಇಂಡಿಯಾ ಇಷ್ಟು ಮಟ್ಟಿಗೆ. ಈಗ ಈಲ್ಡ್ ಆಗ್ತಿದೆ ಅಂತ ಅನಿಸ್ತಿದೆಯಲ್ಲ? ಅಲ್ಲ, ಈಲ್ಡ್ ಆಗಿದೀವಲ್ರಿ. ಇವತ್ತು ನಮ್ಮ ದೇಶ ನಡೆಸ್ತಕ್ಕಂಥದ್ದು ಯಾರು? ಟ್ರಂಪ್ನವ್ರಿದ್ದಾರೆ. ಇವತ್ತು ಟ್ರಂಪ್ನವ್ರು ಪದೇ ಪದೇ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಇಸ್ ಆಲ್ವೇಸ್ ಅಸರ್ಟಿಂಗ್ ಸೇಯಿಂಗ್ ದ್ಯಾಟ್ ಬಿಕಾಸ್ ಆಫ್ ಹಿಮ್ ಓನ್ಲಿ ದಿ ವಾರ್ ಇಸ್ ಸ್ಟಾಪ್, ದ ಸೀಸ್ ಫೈರ್. ಆಮೇಲೆ ಯಾವುದೋ ಆ್ಯಡ್ಗಳಿದ್ವು, ಪಾಪ ಮೋದಿ ಸಾಬ್ನೆ ವಾರ್ ರಕ್ಕವಾದ್ವಿ ಪಾಪ ಅಂತ ಎಲ್ಲ ಆ್ಯಡ್ಗಳು ನೋಡ್ತಾ ಇದ್ವಿ. ಯಾವ್ದ್ರಿ ಅದು? ಯಾವ ವಾರು? ಹಾಂ, ಯುಕ್ರೇನ್ ವಾರ್ ರಕ್ಕವಾದಿ. ಇವತ್ತು ನಮ್ಮ ವಾರ್ ಯಾರು ರಕ್ಕವಾದಿ? ಪಾಪ ಟ್ರಂಪ್ನೇ ಇಂಡಿಯಾ ಪಾಕಿಸ್ತಾನಕ್ಕೆ ವಾರ್ ರಕ್ಕವಾದಿ ಪಾಪ. ಇದು ಹೇಳ್ಬೇಕಲ್ಲ ಇವತ್ತು, ಎಲ್ಲರ ಬಗ್ಗೆ ಹೇಳ್ಬೇಕಲ್ಲ ಮನೆಗೆ. ಪಾಪ आज ट्रंप साहब ने वार रुकवा दी, इंडिया पाकिस्तान का वार पंप ट्रंप मिनिस्टर ने रुकवा दी पापा. ಆಮೇಲೆ ಮೋದಿ ಸಾಹೇಬ್ರು 3 ಹೇಳ್ಕೊಟ್ಟಾರೆ ನಮಗೆ: ಟ್ರೇಡ್ ಆ್ಯಂಡ್ ಟಾಕ್, ವಾಟರ್ ಆ್ಯಂಡ್ ಬ್ಲಡ್, ಆಮೇಲೆ ಇನ್ನೊಂದು ಟಾಕ್ ಆ್ಯಂಡ್ ಟ್ರೇಡ್. ಇವು 3 ನಡೆಯೋದಿಲ್ಲ ಅಂತ ಇದೆ ನಮಗೆ. ಲಾಸ್ಟಿಗೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಏನೇನು ಇದೆಯೇನ್ರಿ? ಒಂದು ದಿವಸ ಮೊದಲೇ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ವಿಡಿಯೋ ನಾವು ನೋಡ್ಬೇಕಂತಂದರೆ, ಈ ದೇಶದ ಯುವಕರು, BJP ಯುವಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ಈ ದೇಶದ ಪ್ರಧಾನಮಂತ್ರಿಯವರು 11 ವರ್ಷ ಆಯಿತು ಒಂದು ಪ್ರೆಸ್ ಮೀಟು ಮಾಡಲ್ಲ. ಅದು 8ನೇ ತಾರೀಕು ಆಗಿರ್ತಕ್ಕಂಥ ಪ್ರೆಸ್ ಮೀಟು 7ನೇ ತಾರೀಕು ರೆಕಾರ್ಡಿಂಗ್ ಆಗಿರ್ತಕ್ಕಂಥದ್ದು ಬರ್ತದೆ. ಪ್ರಧಾನಮಂತ್ರಿಯವರು ಪ್ರೆಸ್ ಮೀಟ್ ನಡೀತಾ ಇದೆ, ರೆಕಾರ್ಡೆಡ್ ಪ್ರೆಸ್ ಮೀಟ್ ನಡೀತಾ ಇದೆ, ಅಲ್ಲಿ ಮತ್ತೆ ದಿನ ಪಾಕಿಸ್ತಾನವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಏನಿದು? ಏನು ಭಾಷಣಗಳು ಏನಿಲ್ಲ. ಅಲ್ಲಿ ಹೋಗಿ ಬಿಹಾರಿಗೆ ಹೋಗಿ ಪಾಕಿಸ್ತಾನ ಮುಗಿಸ್ಬಿಟ್ಟಿದ್ದು ಇವತ್ತು ಕೂಡ ಅದೇ ಹೇಳ್ತಾ ಇದಾರಲ್ಲ. ವಿ ಆರ್ ಓನ್ಲಿ ಕ್ವಶನಿಂಗ್ ಮಿಸ್ಟರ್ ಮೋದಿ ಸಾಬ್, ವಾಟ್ ವಾಸ್ ದ ಜೆನ್ಯೂನ್ ರೀಸನ್ ಟು ಹ್ಯಾವ್ ಅ ಸೀಸ್ ಫೈರ್? ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿದ್ರೆ? ನಾನು ಇನ್ನೂ ಭಾಳ ಮಾತನಾಡ್ಬೋದು, ನಾನು ಜಾಸ್ತಿ ಮಾತನಾಡೋಕೆ ಹೋಗೋದಿಲ್ಲ. ಒಂದೇ ಒಂದು ಪ್ರಶ್ನೆ ಇದೆ, ನೀವು ಸೀಸ್ ಫೈರ್ ಯಾಕೆ ಮಾಡಿದ್ರಿ? ಅದು ಸಂಪೂರ್ಣವಾಗಿ ದೇಶಕ್ಕೆ ನೀವು ಹೇಳಬೇಕು. ನೀವೇನು 22 ನಿಮಿಷದ ಏನು ಹೇಳಿದ್ರಲ್ಲ, ಆ ಭಾಷಣಕ್ಕೆ ನಾವು ಯಾರು ಒಪ್ಪಕ್ಕೂ ರೆಡಿ ಇಲ್ಲ. ಇಟ್ ಶೋಸ್ ಯು ಆರ್ ಡನ್ ದಿಸ್ ವಾರ್ ಫಾರ್ ವಾಟ್ ರೀಸನ್? ಆಯಿತು, ಆ ಪೆಲಗಾಮ್ನಲ್ಲಿ ಹೊಡೆದಿರ್ತಕ್ಕಂಥ ಟೆರರಿಸ್ಟ್ ಯಾರನ್ನ ಸಿಕ್ಕಿದಾರೆ? ಇಲ್ಲಿವರೆಗೆ ಹುಡುಕಿದ್ದೀರಾ ನೀವು? ಇಲ್ಲಿಗೆ ಯಾರನ್ನ ಹುಡುಕಿದ್ದೀರಾ? ಏನಾಗಿದೆ? ಸೊ ದಟ್ಸ್ ವೈ ದಿಸ್ ಇಸ್ ಅ ಲಾರ್ಜರ್ ಇಶ್ಯೂ ಇದೆ. ನನ್ನ ಮನವಿದೆ ಮಾಧ್ಯಮ ಸ್ನೇಹಿತರಲ್ಲಿ, ನೀವು ಪ್ರತಿಯೊಬ್ಬರು BJP ಅವರದ್ದು ಪ್ರಶ್ನೆ ಕೇಳ್ತಕ್ಕಂಥದ್ದು ಆಗಲೇಬೇಕು. ಆನ್ ವಾಟ್ ಬೇಸಸ್ ಯು ಹ್ಯಾವ್ ಮೇಡ್ ಸೀಸ್ ಫೈರ್? ಈಗ ಅವ್ರು ತಪ್ಪಿಸ್ಕೊಳ್ಳಿಕ್ಕೆ 100 ಹೇಳ್ತಾರೆ, ಆದರೆ ನಮ್ಕಿನ್ನ ಚೆನ್ನಾಗಿ ಪ್ರಶ್ನೆ ಮಾಡ್ತಕ್ಕಂಥ ಆ ನಾಲೆಜು ನಿಮಗಿದೆ. ಅವರಿಗೆ ಪ್ರಶ್ನೆ ಮುಖಾಂತರನೇ ಜನಕ್ಕೆ ಎಕ್ಸ್ಪೋಸ್ ಮಾಡಬೇಕಂತ ನಮ್ಮ ಮನವಿ ಮಾಡ್ಕೊಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂತಂದರೆ, ಬಿಕಾಸ್ ಟ್ರಂಪ್ ಅವರು ಪದೇ ಹೇಳ್ತಾ ಇದ್ದಾರೆ. ಟ್ರಂಪ್ ಅವರು ಅದನ್ನೇ ಇನ್ಸಿಸ್ಟ್ ಮಾಡ್ತಿದ್ದಾರೆ, ನಾನು ಟ್ರೇಡ್ ಬಗ್ಗೆ ಮಾತನಾಡಿದ್ದೀನಿ, ಟ್ರೇಡ್ಗೋಸ್ಕರ ಕನ್ವಿನ್ಸ್ ಮಾಡಿದ್ದೀನಿ ಅಂತ ಟ್ರಂಪ್ ಅವ್ರು ಹೇಳ್ತಾರೆ. ಇಲ್ಲಿವರೆಗೆ ಮೋದಿ ಸಾಹೇಬ್ರ ವಿರುದ್ಧವಾಗಿ ಏನು ಹೇಳಿಲ್ಲಲ್ಲ. ಅಂದ್ರೆ ಅರ್ಥ ಏನು? ಟ್ರೇಡ್ಗೋಸ್ಕರ ನಾವು ಒಪ್ಕೊಂಡಿದ್ದೀವ್ಯಾ? ಯಾವುದು ಉತ್ತರ ಸರಿ? ಇದಕ್ಕೆ ಯಾರು ಪ್ರಶ್ನೆ ಯಾರು ಕೇಳಬೇಕು?
Somebody has to ask the question now, why Modi Sahib is not answering to the Trump question now? Trump is posing, always saying that because of me, the mediation has been happening, successful agide. And more than anything else, I have spoken both the great nations. Now today, Pakistan and as well as India have become equal to ಯಾರು ಟ್ರಂಪ್ನವರು. ಸೊ 70 ವರ್ಷದ ಸಾಧನೆ ಏನಂತಂದರೆ ಟುಡೇ ದ ಅಮೆರಿಕನ್ ಪ್ರೆಸಿಡೆಂಟ್ ಹ್ಯಾಸ್ ಈಕ್ವೇಟೆಡ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ದ ಸೇಮ್ ಪ್ಲಾಟ್ಫಾರ್ಮ್. ಈ ಸ್ಪೋಕ್ ಸೇಯಿಂಗ್ ದಿಸ್ ವರ್ಡ್ಸ್ ದ ಗ್ರೇಟ್ ಟು ನೇಷನ್ಸ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಅಂತೇಳಿ. ಇವತ್ತು ಇಡೀ ದೇಶ, ಇಡೀ ಪ್ರಪಂಚಕ್ಕೆ ಇದು ಟೆರರಿಸ್ಟ್ ಫ್ಯಾಕ್ಟ್ರಿ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಪ್ರತಿಯೊಬ್ಬರಿಗೆ ಗುರ್ತಿದೆ. ಇವತ್ತು ಅಮೆರಿಕದ ಏರ್ಬೇಸ್ ಅಲ್ಲೇ ಇದೆ, ಇದೆಲ್ಲರಿಗೂ ಗುರ್ತಿದೆ. ಇವತ್ತು IMF ಫಂಡಿಂಗ್ ಅಲ್ಲಿಂದನೇ ಆಗ್ತಾ ಇದೆ. ಇವತ್ತು ನಮ್ಮ ನೀತಿಗಳು ಪಾಲಿಸಿ ಬಗ್ಗೆ ಯಾರನ್ನ ಚರ್ಚೆ ಮಾಡಬೇಕಾ ಬೇಡ. ಅದಕ್ಕೆ ನಾನು ಇದನ್ನು ಸಂಪೂರ್ಣವಾಗಿ ಜಾಸ್ತಿ ಇದನ್ನು ಪ್ರೆಸ್ ಮೀಟ್ ಎಳೆಯಲಿಕ್ಕೆ ಹೋಗೋದಿಲ್ಲ. ಇವತ್ತು ರಾಹುಲ್ ಗಾಂಧಿಯವರು ಸಮರ್ಪಕವಾಗಿ ಭಾಳ ನೀಟಾಗಿ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಬರೆದಿದ್ದಾರೆ, ನೀವು ಬನ್ನಿ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಒತ್ತಡ ಇದೆ, ನೀವು ಕೂಡಲೇ ಪಾರ್ಲಿಮೆಂಟ್ ಕರೀರಿ, ಅಲ್ಲಿ ಬಂದ್ಬಿಟ್ಟು ದಯವಿಟ್ಟು ಉತ್ತರವನ್ನು ಕೊಡಬೇಕಂತ ತಮ್ಮ ಮುಖಾಂತರ ಅವ್ರಿಗೆ ಮನವಿಯನ್ನು ಮಾಡ್ತೀನಿ.